ಶಕ್ತಿ ಇಲ್ಲ ಅವರು. ನಾನು ಕ್ರಮ ಕೈಗೊಳ್ತೀನಿ, ಇದು ಚಿಕ್ಕ ಪುಟ್ಟ ಘಟನೆ, ಇದಕ್ಕೇನು ಸಂಬಂಧ ಇಲ್ಲ. ಈ 3 ವರ್ಡ್ಗಳು ಯಾವಾಗ್ಲೂ ಅವರ ಬಾಯಲ್ಲಿ ಇರ್ತವೆ. ಯಾರದೇ ಮೇಲೆ ಅತ್ಯಾಚಾರ ಆಗ್ಲಿ ಇದೇ ಮಾತಾಡ್ತಾರೆ. ಯಾವ ಅಧಿಕಾರಿ ಸಾಯಿಲಿ ಇದೇ ಮಾತಾಡ್ತಾರೆ. ಯಾವ ಹಿಂದೂ ಕಾರ್ಯಕರ್ತ ಸಾಯಿಲಿ ಇದೇ ಮಾತಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ನಿಜವಾಗೂ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಿದ್ರೆ ಪರಮೇಶ್ವರ್ ಅವರ ರಾಜೀನಾಮೆಯನ್ನು ನೀವು ತಗೋಬೇಕು ಮತ್ತು ತನ್ನ ಕೈಗೆ ನೀವು ಗೃಹ ಇಲಾಖೆಯನ್ನು ತಗೋಬೇಕು. ನೋಡೋಣ ನೀವೇನ್ ಮಾಡ್ತೀರಿ ಅಂತ ಹೇಳಿ. ನಿಮ್ಮಿಂದ ನಾವು ನಿರೀಕ್ಷೆ ಮಾಡಲ್ಲ ನಮ್ಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ. ಆದ್ರೆ ಸಂವಿಧಾನಬದ್ಧವಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ರಾಜ್ಯದ ಎಲ್ಲ ಜನರನ್ನ ಎಲ್ಲ ಪ್ರಜೆಗಳನ್ನ ಕಾಪಾಡುವಂತ ಜವಾಬ್ದಾರಿ ಇದೆ. ಯಾವುದೋ ಕ್ರಿಮಿನಲ್ ಇದ್ರೆ ಕೂಡ ಅವನನ್ನ ಗುಂಡು ಹೊಡೆದು ಸಾಯಿಸಲ್ಲ ನಮ್ಮ ದೇಶದಲ್ಲಿ. ಅವನನ್ನ ಜೈಲಲ್ಲಿ ಇರ್ತಾರೆ, ತಿಹಾರ್ ಜೈಲಲ್ಲೋ ಅಥವಾ ಪರಪ್ಪನ ಅಗ್ರಹಾರದಲ್ಲೋ. ಅವನಿಗೂ ಬದುಕುವ ಹಕ್ಕಿದೆ. ಆದ್ರೆ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಬದುಕುವ ಹಕ್ಕನ್ನು ನೀವು ಕಸ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಈ ಕೇಸನ್ನ ಎನ್ಐಗೆ ಕೊಡಬೇಕು. ಮತ್ತು ಖಾದರು ಮತ್ತು ರಶೀದು ಬೇರೆ ಬೇರೆ ಅಲ್ಲ. ಒಬ್ಬ ಬರೀ ಪೇದೆ ಇರಬಹುದು, ಆದ್ರೆ ಖಾದರು ಮತ್ತು ರಶೀದ್ ಬೇರೆ ಅಲ್ಲ. ಇಬ್ಬರಿಗೂ ಮಂಪರ್ ಪರೀಕ್ಷೆ ಆಗಬೇಕು. ಆಗ ದಕ್ಷಿಣ ಕನ್ನಡದ ಎಲ್ಲ ಕೇಸುಗಳ ಸತ್ಯತೆ ಬಟ್ಟ ಬಯಲಾಗುತ್ತೆ. ಇದು ಇವತ್ತು ನಮ್ಮ ಜಿಲ್ಲೆ ಉಳಿಬೇಕು, ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ಇದನ್ನು ನೀವು ಮಾಡಬೇಕು. ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕಾಗಿ, ಅವರ ವೋಟ್ ಬ್ಯಾಂಕಿಗಾಗಿ ಇವತ್ತು ಬಹು ಸಮಾಜವನ್ನ ನೀರು 135 ಸೀಟ್ ಗೆದ್ದಿದ್ರೆ ಕೇವಲ ಮುಸಲ್ಮಾನ ಜನಾಂಗದಿಂದ ಗೆದ್ದಿಲ್ಲ. ನೀವು ಹಿಂದೂಗಳು ವೋಟ್ ಹಾಕಿದ್ದಾರೆ, ಅವ್ರಿಗೆ ಯಾರು ರಕ್ಷಣೆ ಕೊಡ್ತಾರೆ? ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವಂತ ಘಟನೆಯಿಂದ ಇವತ್ತು ಜನ ಭಯದಲ್ಲಿದ್ದಾರೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಈ ಎಲ್ಲ ಕೇಸನ್ನ ನೀವು ಎನ್ಐಗೆ ಕೊಡಿ ಮತ್ತು ತನಿಖೆ ಮಾಡಿ ಸೀರಿಯಸ್ಲಿ. ಭರತ್ ಮತ್ತು ಶರಣ್ ಪಂಪಲ್ ಅಂತ 100 ಕಾರ್ಯಕರ್ತರಿಗೆ ರಕ್ಷಣೆ ಕೊಡಿ. ಇಲ್ಲ ಅಂದ್ರೆ ಕಾಂಗ್ರೆಸ್ ಮುಳುಗಡೆಯಾಗುತ್ತೆ. ಇವತ್ತು ಉತ್ತರದಲ್ಲಿ ಪಪ್ಪು, ದಕ್ಷಿಣದಲ್ಲಿ ಟಿಪ್ಪು, ಇಬ್ರು ಸೇರ್ಕೊಂಡು ದೇಶ ಮುಳುಗಿಸ್ತಾ ಇದ್ದಾರೆ. ಒಬ್ರು ಪಾಕಿಸ್ತಾನದ ಪರ ಮಾತಾಡ್ತಾರೆ, ಇಲ್ಲಿ ಬಂದ್ರೆ ಒಂದು ವರ್ಗದ ಪರ ಮಾತಾಡ್ತಾರೆ. 4% ರಿಸರ್ವೇಶನ್ ಕೊಟ್ರಿ, ಅವರಿಗೆ ಓಲೈಕೆ ಮಾಡಿದ್ರಿ, ವಿಧಾನಸೌಧದಲ್ಲಿ ಜಿಂದಾಬಾದ್ ಅಂತ ಹೇಳಿದ್ರು, ಏನು ನಿಮ್ಗೆ ಅನ್ನಿಸ್ಲಿಲ್ಲ. ಯಾರ ಮೇಲೆ ಕ್ರಮ ಕೈಗೊಳ್ಳಲ್ಲ. ಯಾರೋ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಅದಕ್ಕೇನು ಮಾತಾಡಲ್ಲ. ಪೊಲೀಸ್ ಸ್ಟೇಷನ್ ನುಗ್ತಾರೆ, ನಮ್ದೇ ಪೊಲೀಸರಿಗೆ ಹೊಡಿತಾರೆ, ನೀವೇನು ಕ್ರಮ ಕೈಗೊಳ್ಳಲ್ಲ. ಇದು ಇವತ್ತು ದಕ್ಷಿಣದ ಕರ್ನಾಟಕದ ನವ ನಾಯಕ ಟಿಪ್ಪುವಿನ ದರ್ಬಾರ್. ಇದು ನಡೀತಾ ಇದೆ ಕರ್ನಾಟಕದಲ್ಲಿ. ಇದಕ್ಕೆ ಕೊನೆ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಆಗ್ರಹ ಮಾಡುವಂತದ್ದು, ಈ ಕೇಸಿನ ಜಾಡು ಹಿಡಿದು ನಾವು ಹೋಗಬೇಕಾಗಿದೆ. ಈ ಜಾಡು ಹಿಡಿಬೇಕಂದ್ರೆ ಎನ್ಐಎನ್ನ ಮಾತ್ರ ಸಾಧ್ಯ. ಅದಕ್ಕಾಗಿ ಎನ್ಐ ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲಿ ಕಂಟ್ರೋಲ್ ಮಾಡ್ತಿದ್ದೆ ನೀವು? ಪರಮೇಶ್ವರ್ ಅವರ ಹೇಳಿಕೆಯನ್ನು, ಪರಮೇಶ್ವರ್ ಮಂಗಳೂರು ಹೋದ್ರಪ್ಪ, ದಿನೇಶ್ ಗುಂಡೂರಾವ್ ಅವರು ಕೂತು ಮಾತಾಡ್ತಿದ್ರು. 3-4 ಜನ ಮುಸಲ್ಮಾನ ಮುಖಂಡರು ಅವರಿಗೆ ಧಮಕಿ ಹಾಕಿದ್ರೆ ಹೆದರ್ಕೊಂಡು ಬರ್ತಾರೆ. ಯಾವ ಕಾನೂನು ಸುವ್ಯವಸ್ಥೆ ಇದೆ? ಯಾರಿಗೆ ರಕ್ಷಣೆ ಕೊಡ್ತಿದ್ದಾರೆ ಇವರು? ನಿನ್ನೆಯಿಂದ ಕೊಲೆ ಎಷ್ಟಾಗಿದೆ? ಯಾವುದೇ ಕಾರಣಕ್ಕಾಗಿರ್ಬೋದು. ಆದ್ರೆ ಕೊಲೆ ಮಾಡುವವರಿಗೆ ಧೈರ್ಯ ಬರಬೇಕು ಅಂದ್ರೆ ಇಲ್ಲಿ ಏನು ಪೊಲೀಸರು ಏನು ಮಾಡ್ತಾ ಇಲ್ಲ ಅಂತ ಅರ್ಥ. ಬೇರೆ ಬೇರೆ ವೈಯಕ್ತಿಕ ಕಾರಣ ಇರ್ಬೋದು, ಯಾವುದೋ ಕಾರಣ ಇರ್ಬೋದು. ಅಲ್ಲೆಲ್ಲೋ ವರ್ಣದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಕಾರ್ತಿಕ್ ಅನ್ನುವ ಕೊಲೆ ಆಯಿತು. ಮತ್ತೆ ಇವತ್ತೀಗ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ಇದೆ, ಮೈಸೂರು ಕಾರ್ತಿಕ್, ಬೆಳಗಾಮಲ್ಲಿ ಆಯ್ತು, ದೊಡ್ಡಬಳ್ಳಾಪುರ ಆಯ್ತು. ಅಂದ್ರೆ ದಿನನಿತ್ಯ ನಮ್ಮ ಅದು ಯಂಗ್ ಜನರೇಷನ್ ಹುಡುಗರು ಇವತ್ತು ಯಾವುದೋ MBBS ಹುಡುಗಿ ಪ್ರೀತಿ ಮಾಡಿದ್ರು ಅಂತ ಹೇಳಿ ಕೊಲೆ ಮಾಡ್ತಾರೆ. ಅಂದ್ರೆ ಏನ್ ನಡೀತಾ ಇದೆ? ಕೊಲೆ ಯಾರ್ದು ನಡೆಯುತ್ತೆ ಅನ್ನೋದಲ್ಲ ನಾವು ಮಾತಾಡಬೇಕಾದ್ದು. ನಮ್ಮ ರಾಜ್ಯದ ಯುವಕರು ಸಾಯ್ತಾ ಇದ್ದಾರೆ. ಇದು ನಮ್ಗೆ ಆತಂಕ ತರುವಂತದ್ದು. ಅದಕ್ಕಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಕ್ಕೆ ಪರಮೇಶ್ವರ್ ಅವರಂತೂ 100% ಫೇಲ್ಯೂರ್ ಆಗಿದ್ದಾರೆ. ಅವ್ರಿಗೆ ಏನೋ ಅವ್ರಿಗೆ ಗೊತ್ತಿಲ್ವೋ ಅಥವಾ ಅವ್ರು ಮಾಡಲ್ವೋ ಅಥವಾ ಮಾಡಕ್ ಬಿಡಲ್ವೋ? ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಗೃಹ ಇಲಾಖೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಇಟ್ಸ್ ನಾಟ್ ಎಕ್ಸಿಸ್ಟಿಂಗ್ ಅಟ್ ಆಲ್. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.